ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾರಿ ರಾಮ್, ಸಾರಿ ಅನ್ನೋ ಪದಕ್ಕೆ ಅರ್ಥ ನಿಮ್ಗೆ ಗೊತ್ತಿರುತ್ತೆ. ನಿಮ್ಮ ಮಗಳು ಇನ್ನೆಲ್ಲ No, this can't be true. ಮಗ ಏನಾಯ್ತು? ಮಗ ಎದ್ದೇಳು, ಮಗ ಎದ್ದೇಳು. ಅಪ್ಪ, ನಾನ್ ಯಾಕಿಲ್ಲ ಅಂತ ಇದ್ದೀರಾ? ನಾನು ಇಲ್ಲೇ ಇದ್ದೀನಿ. ಡಾಕ್ಟರ್ ಅಂಕಲ್, ಅಪ್ಪನ್ ಹೇಳಿ ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿ ಅಂಕಲ್. ಏನೋ ಮಗ ಹಿಂಗಾಗೋಯ್ತು? ಸಿಹಿ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ಲ. ನನ್ನ ಕೈಲಿ ಇದನ್ನೆಲ್ಲ ನಂಬಕ್ ಆಗ್ತಾ ಇಲ್ಲ. ಇಲ್ಲ ಮಗ, ಇದು ನಿಜ ಆಗದೆ ಇರಲಿ, ಸಿಹಿಗೇನೋ ಆಗದೆ ಇರಲಿ. ಮಗ ರಾಮ್, ರಾಮ್ ಇದು ಮಗ ಮಗ ಯಾಕೋ ಹೀಗಿದ್ಯಾ ಮಗ? ನನಗೆ ಭಯ ಆಗ್ತಾ ಇದೆ. ಎದ್ದು ಮಗ, ಬಾ ಎದ್ದು ಬಾ. ಅಪ್ಪ, ನಾನು ಇಲ್ಲೇ ಇದ್ದೀನಿ ಅಪ್ಪ. ಡಾಕ್ಟರ್ ಅಂಕಲ್, ನಾನು ಇಲ್ಲೇ ಇದ್ದೀನಿ ಅಂತ ಅಪ್ಪನ್ ಹೇಳಿ. ಅಪ್ಪ ಅಪ್ಪ, ನಾನು ಇಲ್ಲೇ ಇದ್ದೀನಿ ಅಪ್ಪ. ಮಗ, ಮುಂದೆ ಮಾಡಬೇಕಾಗಿರೋ ಕೆಲಸದ ಬಗ್ಗೆ ಗಮನ ಕೊಡೋಣ ಕಣ. ಮುಂದಿನ ಕೆಲಸ ಅಂದ್ರೆ ಮಗ, ಸೀತಾ ಎಚ್ಚರ ಆದಮೇಲೆ ಸಿಹಿ ಬಗ್ಗೆ ಕೇಳ್ತಾಳೆ. ಸಿಹಿನ ಈ ಸ್ಥಿತಿಲಿ ನೋಡೋಕ್ಕಾಗಲ್ಲ ಕಣ ಅವಳ ಕೈಲಿ. ಸಿಹಿ ಇನ್ನಿಲ್ಲ ಅನ್ನೋ ವಿಷಯನ ಅವಳು ಸಹಿಸ್ಕೊಳ್ಳಲ್ಲ. ಸಿಹಿ ದೇಹನ ನೋಡೋ ಶಕ್ತಿ ಅವಳಿಗಿಲ್ಲ. ಅದಕ್ಕೆ ಅವಳ ಪಾಲ್ಗೆ ಸಿಹಿ ಜೀವಂತವಾಗಿ ಇದ್ದು ಬಿಡ್ಲಿ. ಮುಂದೆ ಮಾಡ್ಬೇಕಾಗಿರೋ ಕೆಲಸನ ನಾವೇ ಮಾಡಿ ಮುಗಿಸ್ಬೋಣ. ಮಗ, ಸೀತಾ ಎಷ್ಟೊತ್ತಿಗೆ ಎಚ್ಚರ ಆಗ್ತಾಳೆ ಗೊತ್ತಿಲ್ಲ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಅಷ್ಟೊತ್ತು ತನಕ ಸಿಹಿನ ಹೇಗೋ ಇಟ್ಕೊಳಕ್ಕಾಗುತ್ತೆ. ನಾವು ಇದನ್ನ ಮಾಡ್ಲೇಬೇಕು ಮಗ. ಮಗ, ನಾನು ವಿಶ್ವ ಚಿಕ್ಕಪ್ಪಂಗೆ ವಿಷಯ ತಿಳಿಸಿದ್ದೀನಿ. ಹೇಳೋರ್ಗೆಲ್ಲ ಹೇಳ್ತೀನಿ ಕಣೋ. ಬಟ್ ಸೂರಿ ಕಂಡೀಷನ್ ಹೀಗಿದೆ, ಹೇಳಕ್ಕಾಗ್ತಿಲ್ಲ. ನೀನು ನಡಿ ಮಗ, ನಡಿ ಮಗ. ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಮುಂದಿನ ಕೆಲಸ ಅಂದ್ರೆ ಏನು? ಏನ್ ವಿಶ್ವ, ಯಾಕೆ ಇಷ್ಟ ಸಲ ಫೋನ್ ಮಾಡ್ತಿದ್ಯಾ? ಬರ್ಗು ಬರ್ಗು ಬರ್ಗು, ಆಕ್ಸಿಡೆಂಟ್, ಆಕ್ಸಿಡೆಂಟ್ ಆಗಿದೆ ಅಂತ. ಪಾರ್ಗು, ಏನ ಸಿಹಿ ಆಕ್ಸಿಡೆಂಟಾ? ಪಾರ್ಗು, ಆಮೇಲೆ ಸೀತಂಗೂ ಏನೋ ಸೀರಿಯಸ್ ಆಗಿದೆ ಅಂತ. ಅವಳು ಅನ್ಕಾನ್ಶಿಯಸ್, ಅವಳಿಗೂ ಪ್ರಜ್ಞೆ ಇಲ್ವಂತೆ. ಪಾರ್ಗು, ಸೀತಾ ಅನ್ಕಾನ್ಶಿಯಸ್? ಏನ್ ಹೇಳ್ತಿದ್ಯಾ ವಿಶ್ವ? ವಿಶ್ವ, ಹುಚ್ಚಾಗಿ ಏನೇನೋ ಮಾತಾಡ್ಬೇಡ. ಇಲ್ಲ ಬರ್ಗು, ನಿಜ ಬರ್ಗು. ನಾನು ಈಗಲೇ ಬರ್ತೀನಿ. ಸೀತಾ, ನನ್ನ ಹತ್ರ ಅಮ್ಮ ಮಗಳು ಆಟ ಆಡಕ್ ಬಂದ್ರಲ್ಲ. ಸಿಹಿ ಪುಟ್ಟ, ನೀನ್ ಮೇಲಕ್ಕೆ ಹೋಗಿರು, ನಿಮ್ಮಮ್ಮ ಹಿಂದೆನೇ ಬರ್ತಾಳೆ.
ಇವತ್ತು ನಾವು ಸೀತನ್ ಮನೆಗೆ ಹೋದ್ರೆ ಅವ್ರಿಗೆಷ್ಟು ಆಶ್ಚರ್ಯ ಆಗ್ಬೋದಲ್ವಾ. ಎಷ್ಟಾದ್ರೂ ನಾವು ಸಿಹಿ ಅಜ್ಜಿ ತಾತ ತಾನೇ, ಅವ್ರಿಗೆ ಆಶ್ಚರ್ಯ ಪಡಿಸೋದ್ರಲ್ಲಿ ನಾವು ಅಷ್ಟೇ ಜಾಣರು. ನಾವಿಬ್ರು ಅವ್ರ ಮನೆಗೆ ಹೋದ್ರೆ ನಮ್ಮ ಬಂಗಾರಿಗೆ ಖುಷಿಯೋ ಖುಷಿ ಆಗ್ಬಿಡುತ್ತೆ, ಸೀತನ್ಗೂ ಅಷ್ಟೇ ಖುಷಿ ಆಗತ್ತೆ ಶಾಂತ. ಹೌದು ರೀ, ಇವತ್ ಸೀತನ್ ಹುಡ್ದಬ್ಬ ಅಲ್ವಾ, ಆಶೀರ್ವಾದ ಮಾಡೋಣ ಅಂತ ಫೋನ್ ಮಾಡಿದೆ, ಯಾಕೋ ಸ್ವಿಚ್ ಆಫೇ ಬರ್ತಾ ಇತ್ತಲ್ಲ. ಹ್ಞೂ, ಹಲೋ, ಯಾರು? ಹಲೋ ತಾತ, ನಾನು ಅಶೋಕ್. ಓ ಅಶೋಕನ, ಹೇಗಿದ್ಯಪ್ಪ? ಚೆನ್ನಾಗಿದ್ಯಾ? ಏನ್ ಸಮಾಚಾರ? ಏನಿಲ್ಲ, ನಾನು ಗಾಡಿ ಕಳಿಸ್ತೀನಿ, ನೀವು ಒಂದು ಕಡೆ ಬರಬೇಕಾಗತ್ತೆ. ಯಾವ ಕಡೆ? ಅದು ಸಿಹಿ. ಓ, ನಮ್ಮ ಬಂಗಾರಿ ನಾವಿಬ್ರು ಬರಬೇಕು ಅಂತ ಹಠ ಮಾಡ್ತಾ ಇದ್ದಾಳ. ಸಿಹಿ ಯಾವತ್ತೂ ಹಠ ಮಾಡಲ್ಲ ಅಂತ ಹೇಗೆ ಹೇಳಿ ನಿಮಗೆ? ಅದಕ್ಕೇನಂತಪ್ಪ, ಬರ್ತೀವಿ. ಇವತ್ತು ಹೇಗೂ ನಮ್ಮ ಸೀತನ್ ಹುಡ್ದಬ್ಬ ಅಲ್ವಾ, ನಾವು ಅಲ್ಲಿಗೆ ಹೊರಟಿದ್ವಿ. ಜೊತೆಗೆ ನಮ್ಮ ಬಂಗಾರಿ ಹಠ ಮಾಡ್ತಿದ್ದಾಳೆ ಅಂದ್ರೆ ಅವಳ ಜೊತೆ ಇಡೀ ದಿವಸ ಕಾಲ ಕಳೆಯೋಕ್ಕೆ ನಮಗೂ ಖುಷಿನೇ, ಬಂದೇ ಬರ್ತೀವಪ್ಪ. ಸರಿ, ವಠಾರಕ್ಕೆ ಗಾಡಿ ಕಳಿಸ್ತೀನಿ. ಆಯ್ತಪ್ಪ. ನೋಡಿ, ನಮ್ಮ ಬಂಗಾರಿ ಹಠ ಮಾಡ್ತಿದ್ದಾಳಂತೆ, ಅದಕ್ಕೆ ನಾವಿಬ್ರು ಹೋಗ್ಬೇಕಂತೆ, ಕಾರ್ ಕಳಿಸ್ತಾರಂತೆ. ಹೌದಾ? ಒಳ್ಳೇದೇ ಆಯ್ತು ಬಿಡಿ. ಮಗ, ನಂಗಂತೂ ಯಾರನ್ನೂ ಫೇಸ್ ಮಾಡೋದಕ್ಕಾಗಲ್ಲ ಕಣ. ಅಚ್ಚುತಾತ ಬಂದು ನನ್ನ ಬಂಗಾರಿಯಲ್ಲಿ ಏನಾಯ್ತು ಅಂತ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲ. ಮಗ, ಸಿಹಿಗೆ ಹುಷಾರಿಲ್ಲ, ನೀವು ಹೊರಡ್ಬನ್ನಿ ಅಂತ ಹೇಳೋಣ ಅಂತ ಅನ್ಕೊಂಡೆ. ಆದರೆ ಅವ್ರ ಖುಷಿಲಿ ಸಿಹಿ ನೋಡಬೇಕು, ಅವ್ರ ಜೊತೆ ಆಟ ಆಡಬೇಕು ಅಂತ ಹೇಳಿದಾಗ ನನಗೆ ಮಾತೇ ಬರಲಿಲ್ಲ ಕಣ. ಸೂರಿ ಥರನೇ ಅವ್ರಿಗೂ ವಯಸ್ಸಾಗಿದೆ, ಈ ನೋವನ್ನ ಹೇಗೆ ಕಡ್ಕೊತಾರೋ ಏನೋ. ಸಿಹಿ ಅಂತ್ಯಕ್ರಿಯೆಯಲ್ಲಿ ನಮ್ಮ ಮನೆ ಕಡೆಯಿಂದ ನಾವಾದರೂ ಇದ್ದೀವಿ, ಆದರೆ ಸಿಹಿ ಮನೆ ಕಡೆಯಿಂದ ಸೀತಾನೂ ಇಲ್ವಲ್ಲೋ. ಅದಕ್ಕೆ ಅಜ್ಜಿ ತಾತ ಇರಲೇಬೇಕು. ಚಿಕ್ಕ ವಯಸ್ಸಿಂದ ತನ್ನ ಮೊಮ್ಮಗಳ ಥರನೇ ಸಿಹಿನ ಸಾಕಿದ್ದಾರೆ. ಅದಕ್ಕೆ ಅವ್ರಿಗೆ ಫೋನ್ ಮಾಡಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.